श्रीगुरुभ्यो नमः। सृष्टिस्थित्यप्ययेह नियतिदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीषशत्रुवात्मकस्य विष्णोर्व्यस्ता समस्ता सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेतं महान्तम्। जन्माद्यस्य यतोन्मयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि नारायणं नमस्कृत्य नरं चैव नरोत्तमं देवीं सरस्वतीं व्यासं ततो ग्रन्थमुदीरये कृष्णाय वासुदेवाय हरे परमात्मने प्रणतः क्लेशनाशाय गोविन्दाय नमो नमः। श्रीगुरुभ्यो नमः। श्रीमद्भागवत ದಶಮಸ್ಕಂದ ತೃತೀಯ ಸ್ಕಂದ 19ನೇ ಅಧ್ಯಾಯದ ಮೊದಲನೇ ಶ್ಲೋಕ. ಮೈತ್ರೇಯ ಉವಾಚ ತದೇವಮಾಕರ್ಣ್ಯ ಜಲೇಶ ಭಾಷಿತಂ ಮಹಾಮನಾಸ್ತದ್ವಿಗುಣಯ್ಯ ದುರ್ಮದಃ ಹರೇರ್ವಿದಿತ್ವಾ ಗತಿಮಂಗನಾರದಾತ್ ರಸಾತಲಂ ಸಂವಿವಿಶೆ ತ್ವರಾನ್ವಿತಃ. ಹಿಂದಿನ ಅಧ್ಯಾಯದಲ್ಲಿ ಹೇಳಿದಂಗೆ ವರುಣದೇವರು ನನ್ನ ಜೊತೆಗೆ ಏನು ಯುದ್ಧ ಮಾಡ್ತೀಯಾ, ನಾನು ಅಷ್ಟು ಸಾಮರ್ಥ್ಯ ಇಲ್ಲದವ, ಪರಮಾತ್ಮ ಶ್ರೀಹರಿ ಜೊತೆಗೆ ನೀನು ಯುದ್ಧ ಮಾಡು ಅಂತ ಹಾಗಂತ ಹೇಳಿ ಕಳಿಸಿದ್ರು ಅಂತ ನೋಡಿದ್ದೀವಿ. ಆಗ ಮೈತ್ರೇಯರು ವಿದುರನಿಗೆ ಹೇಳ್ತಾರೆ, ವರುಣನ ಮಾತನ್ನ ಕೇಳಿ ಜಲೇಶ ಭಾಷಿತಂ ತಥೇವಂ ಆಕರ್ಣ್ಯ ಈ ರೀತಿಯಾಗಿ ಕೇಳಿ ದುರ್ಮದಃ ಮಹಾಮನಃ ತದ್ವಿಗಣಯ್ಯ ಅವನು ಸೀದಾ ಹೋಗಿಲ್ಲವಂತೆ. ವರುಣದೇವರು ಹೇಳಿದ್ರು ಅಂತ ತಾನು ಸೀದಾ ಹೋಗಿಲ್ಲ. ಅವನು ಎಲ್ಲಿ ಹೋದ? ಆ ಸಂದರ್ಭದಲ್ಲಿ ನಾರದರಲ್ಲಿ ಬರ್ತಾರೆ. ನಾರದಾತ್ ಹರೇಹೇ ಗತಿಂ ವಿದಿತ್ವ, ಅಂದ್ರೆ ವೈಕುಂಠಕ್ಕೆ ಹೋಗ್ಲಿಲ್ಲ ಅವನು. ಪರಮಾತ್ಮ ಇರೋದು ವೈಕುಂಠದಲ್ಲಿ ಅಂತ ಪ್ರಸಿದ್ಧ. ಅಲ್ಲಿ ಹೋಗಿಲ್ಲ ಅವನು. ಆ ವರುಣನ ಮಾತನ್ನ ಕೇಳಿ ನಾರದರ ಹತ್ರ ಕೇಳ್ತಾನೆ, ಎಲ್ಲಿದ್ದಾನೆ ಹಾಗೆ ಅಂತ ಹೇಳಿದಾಗ, ಪರಮಾತ್ಮ ಎಲ್ಲಿದ್ದಾನೆ ಅಂತ ಕೇಳಿದಾಗ ನಾರದರು ಹೇಳಿದ್ರು, ಹರೇಹೇ ಗತಿಂ ವಿದಿತ್ವ, ರಸಾತಲದಲ್ಲಿದ್ದಾನೆ ಅಂತ ನಾರದರು ಹೇಳಿದ್ರು. ಅದರಿಂದ ನಾರದರ ಮಾತಿನ ಪ್ರಕಾರ ತ್ವರಾನ್ವಿತಃ ರಸಾತಲಂ ಸಂವಿವೇಶ, ಕೂಡಲೇ ಅವನು ರಸಾತಲಕ್ಕೆ, ಭೂಮಿಯ ಕೆಳಗಿನ ಲೋಕಗಳಲ್ಲಿ ಒಂದು ರಸಾತಲ ಹಾಗೆಂತ, ಅಂತಹ ರಸಾತಲ ಲೋಕಕ್ಕೆ ಅವನು ಹೋದ, ಹಿರಣ್ಯಕಶಿಪು ಹೋದ ಅಂತ ಹೇಳ್ತಾರೆ. ದದರ್ಶ ತತ್ರ ವಿಜಿತಂ ಧರಾಧರಂ ಪ್ರೋನ್ನೀಯಮಾನವನಿಮಗ್ನದಂಷ್ಟ್ರ್ಯಾ ಮುಕ್ಷ್ಣಂತಂ ಅಕ್ಷ್ಣಾಂಬುರು ಹಾರುಣಶ್ರಿಯಂ ಜಹಾಸ ಚಾಹೋ ವನಗೋಚರೋ ಮೃಗಃ. ಆಗ ತತ್ರ ಅಗ್ರದಂಷ್ಟ್ರಿಯ ಪ್ರೋನ್ನೀಯಮಾನವನಿಂ, ಪರಮಾತ್ಮ ಅಲ್ಲಿ ರಸಾತಲದಲ್ಲಿ ಹಿರಣ್ಯಕಶಿಪು ರಸಾತಲಕ್ಕೆ ಬಂದಾಗ ಪರಮಾತ್ಮ ತನ್ನ ಕೊರೆ ಹಲ್ಲು ಅದರ ತುದಿ ಭಾಗದಿಂದ ಪೃಥ್ವೀಂ ಉಪರಿನಯಂತಂ ಅಂತ ಹೇಳ್ತಾರೆ. ಪ್ರೋನ್ನೀಯಮಾನ ಅವನಿಂ, ಭೂಮಿಯನ್ನ ಮೇಲಕ್ಕೆ ತರ್ತಾ ಇದ್ದಂತ, ಭೂಮಿಯನ್ನ ಮುಳುಗಿಸಿಟ್ಟಿದ್ದ ಹಿರಣ್ಯಕಶಿಪು. ಮೊದಲು ಒಂದು ಬಾರಿ ಮುಳುಗಿದ್ದು ತಾನಾಗೇ ಮುಳುಗಿದ್ದು, ಪರಮಾತ್ಮ ಆದಿವರಾಹನಾಗಿ ಬಂದು ಮೇಲಕ್ಕೆ ತಂದ ಹಾಗೆ ಅಂತ ಹಿಂದೆ ಬಂದಿತ್ತು. ಇದು ಎರಡನೇ ಬಾರಿ ಹಿರಣ್ಯಕಶಿಪುವನ್ನೇ ಮುಳುಗಿಸಿದ್ದು, ಅವನೇ ಮುಂದೆ ಕಾರಣ ಹೇಳ್ತಾನೆ. ಅದನ್ನ ಪರಮಾತ್ಮ ಎತ್ಕೊಂಡು ಮೇಲಕ್ಕೆ ಬರ್ತಾ ಇರುವಾಗ ಆ ಸಂದರ್ಭದಲ್ಲಿ ಇವನು ಹಿರಣ್ಯಕಶಿಪು ಅಲ್ಲಿಗೆ ಬರ್ತಾ ಇದ್ದಾನೆ. ಅಕ್ಷ್ಣಾಂ ಅಂಬುರುಹಾರುಣಶ್ರಿಯಂ ಮುಷ್ಣಂತಂ ಹಾಗೆಂತ ಸ್ವನೇತ್ರಾನಾಂ ರಕ್ತಕಮಲ ಸದೃಶ್ಯ ಶೋಭೆಯಾ ತೇಜ ಹರಂತಂ. ಕಣ್ಣು ಕೆಂಪು ಮಾಡಿಕೊಂಡು ಪರಮಾತ್ಮ ಇದ್ದಂತ, ಭಾರಿ ಸಿಟ್ಟು ಬಂದವನಂತೆ ತೋರಿಸ್ಕೊತಾ ಇದ್ದ. ಅಜೇಯಂ ಪರ್ವತ ಸದೃಶಂ ಅಂತ ಬರೀತಾರೆ. ಅಜೇಯನಾದ ಪರ್ವತಾಕಾರದಲ್ಲಿ ಇದ್ದ ಆ ವರಾಹ ರೂಪದಲ್ಲಿ ಇದ್ದ ಹರಿಂ ದದರ್ಶ ಹಾಗೆಂತ. ಧರಾಧರಂ ದದರ್ಶ, ಭೂಮಿಯನ್ನು ಎತ್ಕೊಂಡು ಬಂದ. ಅವಿಜಿತಂ ಅಂದ್ರೆ ಅಜೇಯ ಅಂತ ಅರ್ಥ. ಅಜೇಯನಾದ ಪರಮಾತ್ಮನನ್ನ ಆ ಹಿರಣ್ಯಕಶಿಪು ಕಂಡ ಹಾಗೆಂತ. ತಂ ವಿಲೋಕ್ಯ ಜಹಾಸ ಚ ಅಹೋ ವನಗೋಚರ ಮೃಗಃ ಇತಿ. ವರಾಹನನ್ನು ಕಂಡು ಅವನು ಹಿರಣ್ಯಕಶಿಪು ನಕ್ಕ ಅಂತ, ಉಪಹಾಸ ಮಾಡಿದ ಅಂತ, ಅಟ್ಟಹಾಸ ಮಾಡಿದ.
ಯಾವುದೋ ವನಚಾರಿ ಪಶು ಇದು, ಕಾಡಿನಲ್ಲಿ ಇರತಕ್ಕ ಪಶು ಇವನು, ಹಾಗೆ ಅಂತ ಅವಹೇಳನ ಮಾಡಿದ ಪರಮಾತ್ಮನನ್ನ ನೋಡಿ ಹಾಗೆ. आहेनमेह्यज्ञ महीं विमुञ्च नो रसौकसां विश्वसृजेयमर्पिता न स्वस्ति यास्यमुयामयेक्षितः सुराधमासादित सुकराकृते. ಹೇಳ್ತಾನೆ ನೋಡಿ, ಸುರಾಧಮ ನೀನು ನೀಚ, ನೀನು ದೇವತೆಗಳಲ್ಲಿ ಸುರರಲ್ಲಿ ನೀನು ನೀಚ. ಆಸಾದಿತ ಸೂಕರಾಕೃತೆ, ನಿನ್ನ ನಿಜ ರೂಪವನ್ನ ಮರೆಮಾಡಿ ಈ ವರಾಹ ರೂಪದಲ್ಲಿ ಇದ್ದಿ. ನೀನು ಅಜ್ಞ, ತಿಳುವಳಿಕೆ ಇಲ್ಲದವ, ಮೂರ್ಖ ನೀನು. ಏನಂ ಮಹೀಂ ವಿಮುಂಚ, ನೀನು ಎತ್ಕೊಂಡು ಹೋಗ್ತಾ ಇದ್ದಿ ಆ ಭೂಮಿಯನ್ನ ಬಿಟ್ಟು ಬಿಡು ಹಾಗೆ ಅಂತ. ಇತಃ ಇಹಿ ಅಂದ್ರೆ ಇಲ್ಲಿಂದ ಹೋಗು ಹಾಗೆ ಅಂತ. ಇಯಂ ರಸೌಕಸಾಂ ನಹ ವಿಶ್ವಸೃಜಾ ಅರ್ಪಿತ. ನೋಡಿ, ಅವನು ಯಾಕೆ ಬ್ರಹ್ಮಾಂಡವನ್ನು ಎತ್ಕೊಂಡು ಬಂದ ಅಂದ್ರೆ, ಈ ಬ್ರಹ್ಮದೇವರು ಈ ಭೂಮಿಯನ್ನ ನಮಗಾಗಿ ಸೃಷ್ಟಿ ಮಾಡಿದರು. ರಸಾತಲ ವಾಸಿಗಳಾದ ಅಸ್ಮಾಕಂ ಕೃತೆ ಬ್ರಹ್ಮಣ ದತ್ತ ಅಸ್ತಿ, ನಮಗಾಗಿ ಬ್ರಹ್ಮದೇವರು ಕೊಟ್ರು ಹಾಗೆ ಅಂತ. ವಿಶ್ವಸೃಜಾ ಅರ್ಪಿತ ಅಸ್ತಿ ಮಯಾ ಈಕ್ಷಿತಃ, ನನ್ನ ಕಣ್ಣಿಗೆ ಬಿದ್ದಿದ್ಯಾ ನೀನು. ಅಮುಯ ಸಹ ಸ್ವಸ್ತಿನ ಯಾಸ್ಯಸಿ, ಈ ಭೂಮಿಯನ್ನು ತೆಗೆದುಕೊಂಡು ಹೋದರೆ ನಿನಗೆ ಯಾವ ಮಂಗಳವೂ ಆಗೋದಿಲ್ಲ, ಅದಕ್ಕೆ ನಿನಗೆ ಸಾಮರ್ಥ್ಯವೂ ಇಲ್ಲ. ಅದರಿಂದ ಸುಮ್ಮನೆ ಭೂಮಿಯನ್ನ ಬಿಟ್ಟು ಬಿಡು, ನಮಗಾಗಿ ಬ್ರಹ್ಮದೇವರು ಕೊಟ್ಟದ್ದು ಹಾಗೆ. ನೋಡಿ, ಇದೆ ಅಸುರ ಬುದ್ಧಿ ಅಂತ ಹೇಳೋದು. ನಮಗೂ ಒಂದು ಪಾಠ ಇದೆ ನೋಡಿ. ಎಲ್ಲ ಯಾರಿಗೆ? ನಮಗೆ ನಮಗೆ ಹಾಗೆ ಅಂತ ನಾವು ಇಟ್ಕೊಂಡಿರ್ತೀವಿ. ಅದೇ ಪುರಂದರದಾಸರು ನೋಡಿ, ನವಕೋಟಿ ನಾರಾಯಣ ಎಲ್ಲವನ್ನೂ ಬಿಟ್ಟು ತುಳಸಿದಲ ಹಾಕಿ ಪರಮಾತ್ಮನ ಸೇವೆಯಲ್ಲಿ ತಮ್ಮನ್ನ ತೊಡಗಿಸಿಕೊಂಡ್ರು ಹಾಗೆ ಅಂತ. ಆ ರೀತಿಯಾದ ಅಲಂಬುದ್ಧಿ, ವೈರಾಗ್ಯದ ಬುದ್ಧಿ ಇರಬೇಕು ಹಾಗೆ ಅಂತ ಹೇಳ್ತಾರೆ. ಯದ್ಯಪಿ ಬ್ರಹ್ಮದೇವರು ಹಾಗೇನ್ ಮಾಡಿಲ್ಲ. ಭೂಮಿಯಲ್ಲಿ ರಸಾತಲ ವಾಸಿಗಳಿಗೆ ಭೂಮಿಯ ನಿರ್ಮಾಣ ಅಂತ ಅವರೇನು ನಿಯಮ ಇಟ್ಕೊಂಡಿಲ್ಲ. ಪರಮಾತ್ಮನ ಆಜ್ಞೆಯಂತೆ ಅಲ್ಲಿ ಯಾರು ಇರಲಿಕ್ಕೆ ಯೋಗ್ಯರೋ, ಸಾಧನೆಗೆ ಬೇಕಾಗಿರುವ ಲೋಕ ಕರ್ಮಭೂಮಿ ಅದು, ಅದರಿಂದ ಬ್ರಹ್ಮದೇವರು ನಿರ್ಮಾಣ ಮಾಡಿದ್ರು ಹಾಗೆಂತ. ಆದರೆ ನೋಡಿ, ಇವನು ತಪ್ಪಾಗಿ ತಿಳ್ಕೊಂಡು ತನಗಾಗಿ ಮಾಡಿದ್ರು ಅಂತ ಅದನ್ನ ತೆಗೆದುಕೊಂಡು ರಸಾತಲದಲ್ಲಿ ಇಟ್ಟುಕೊಂಡ. ಅದರಿಂದ ಬರೀ ನಮಗೆ ನಮಗೆ ಅಂತ ನಾವು ಇರೋದು, ಅದೊಂದು ಅಸುರ ಬುದ್ಧಿ ಅಂತ ಇಲ್ಲಿ ಸ್ಪಷ್ಟ ಕಾಣ್ತಾ ಇದೆ ನೋಡಿ. ಮತ್ತು ಪರಮಾತ್ಮನನ್ನ ಎಷ್ಟು ತುಚ್ಛವಾಗಿ ಮಾತಾಡ್ತಾನೆ, ಅದು ಕೂಡ ಅಸುರ ಬುದ್ಧಿ. ದೇವರು, ದೇವರ ಶಾಸ್ತ್ರ, ದೇವರ ಭಕ್ತರು ಆಗೋದೇ ಇಲ್ಲ ಅವರಿಗೆ. ಅದರಿಂದ ಹೇಳ್ತಾನೆ ನೋಡಿ, ನಿನಗೆ ಮಂಗಳ ಆಗಬೇಕು ಅಂದ್ರೆ ಭೂಮಿಯನ್ನ ಬಿಟ್ಬಿಟ್ಟು ನೀನು ಹೋಗು ಹಾಗೆ ಅಂತ ಹೇಳ್ತಾನೆ. ತ್ವಂ ನ ಸಪತ್ನೈರಭಯಾಯ ಕಿಂ ವೃತೋ ಯೋ ಮಾಯಯಾ ಹಂಸ್ಯಸುರಾನ್ ಪರೋಕ್ಷಜಿತ್ ತ್ವಾಂ ಯೋಗಮಾಯಾ ಬಲಮಲ್ಪ ಪೌರುಷಂ ಸಂಸ್ಥಾಪ್ಯ ಮೂಢಂ ಪ್ರಮೃಜೆ ಸುಹೃಚ್ಯುಚಃ. ನೀನು ಮಾಯೆಯಿಂದ ಅಸುರರನ್ನೆಲ್ಲ ಸಂಹಾರ ಮಾಡ್ತಿ. ಚಕ್ರ ಹಿಡ್ಕೊಂಡು ಅದನ್ನ ಹಿಡ್ಕೊಂಡು ಏನೋ ಒಂದು ಮಾಡಿ ಒಟ್ಟು ಅಸುರರನ್ನ ನೀನು ಸಂಹಾರ ಮಾಡಿಸ್ತಾ ಇರ್ತಿ. ಪರೋಕ್ಷಜಿತ್, ನೀನು ಕಣ್ಣೆದುರಿಗೆ ಯುದ್ಧ ಮಾಡುವವನಲ್ಲ. ನೀನು ಇದ್ದಕ್ಕಿದ್ದಾಗಿ ದ್ವಂದ್ವ ಯುದ್ಧ ಆ ರೀತಿಯಾಗಿ ಎಲ್ಲ ಮಾಡುವವನಲ್ಲ. ಏನೋ ಒಂದು ಮಾಡಿ ಒಟ್ಟು ದೈತ್ಯರನ್ನ ನೀನು ಸಂಹಾರ ಮಾಡಿಬಿಡ್ತಿ. ತ್ವಂ ನಃ ಸಪತ್ನೈಹಿ ಅಭಯಾಯ ಕಿಂ ವೃತಃ. ಸಪತ್ನ ಅಂದ್ರೆ ನೋಡಿ, ಕಶ್ಯಪರ ಮಕ್ಕಳೇ. ಕಶ್ಯಪರ ಒಂದು ಹೆಂಡತಿಯ ಮಕ್ಕಳು ದೇವತೆಗಳು, ಇನ್ನೊಂದು ಹೆಂಡತಿಯ ಮಕ್ಕಳು ದೈತ್ಯರು ಹಾಗೆ ಅಂತ. ಅಂದ್ರೆ ಅದಿತಿಯ ಮಕ್ಕಳು ದೇವತೆಗಳು, ದ್ವಿತೀಯ ಮಕ್ಕಳು ಅಸುರರು ಹಾಗೆ ಅಂತ. ಅದರಿಂದ ಒಂದು ರೀತಿಯಾಗಿ ನೋಡಿದ್ರೆ ಅಣ್ಣ ತಮ್ಮಂದಿರೇ, ಸ್ವಭಾವತಃ ನೋಡಿದರೆ ವಿರುದ್ಧ ಸ್ವಭಾವದವರು. ಅವನು ಹಿರಣ್ಯಾಕ್ಷ ಹೇಳ್ತಾನೆ, ನೀನ್ ಯಾಕೆ ಅವರನ್ನ ಆಶ್ರಯಿಸಿ ಇದ್ಯಾ? ದೇವತೆಗಳ ರಕ್ಷಕನಾಗಿ ನೀನ್ ಯಾಕೆ ಇದ್ಯಾ ಹಾಗೆ ಅಂತ. ತತ್ವಂ ದೇವೈಹಿ ಆತ್ಮರಕ್ಷಾರ್ಥಂ ನಿಯುಕ್ತಃ ಅಸ್ತಿ ಕಿಂ. ಏನು ದೇವತೆಗಳು ನಿನ್ನ ಅಪಾಯಿಂಟ್ಮೆಂಟ್ ಮಾಡಿದ್ದಾರಾ ನಮ್ಮ ರಕ್ಷಕರಾಗಿ? ಈಗ ಮಾಡ್ತಾರೆ ನೋಡಿ, ಸೆಕ್ಯೂರಿಟಿ ಫೋರ್ಸ್ ಅಂತ ಇಟ್ಕೊಂಡಿರ್ತಾರೆ ನೋಡಿ. ಆ ರೀತಿಯಾಗಿ ದೇವತೆಗಳು ನಿನ್ನನ್ನು ಸೆಕ್ಯೂರಿಟಿ ಫೋರ್ಸ್ ಆಗಿ ಇಟ್ಕೊಂಡಿದ್ದಾರಾ?
ಹಾಗೆ ಅಂತ ಕೇಳ್ತಾನೆ. ಯೋಗಮಾಯಾ ಬಲಂ ಅಲ್ಪಪೌರುಷಂ ಮೂಢಂ ತ್ವಾಂ ಸಂಸ್ಥಾಪ್ಯ ಸುಹೃಚ್ಯುಚಃ ಪ್ರಮೃಜೆ. ಯೋಗ ಮಾಯಾ ಬಲದಿಂದ ಕೂಡಿದ ಪರಾಕ್ರಮ ಇಲ್ಲದ ಮೂರ್ಖನಾದ ನಿನ್ನನ್ನ ಸಂಹಾರ ಮಾಡಿ ಅಹಂ ನಾನೇನ್ ಮಾಡ್ತೇನೆ, ನನ್ನ ಗೆಳೆಯರು ಎಷ್ಟು ಜನರನ್ನ ಸಂಹಾರ ಮಾಡಿದ್ದೀಯ ಅಸುರರನ್ನೆಲ್ಲ ನೀನು, ಆ ಆ ದುಃಖವನ್ನೆಲ್ಲ ನಾನು ಈಗ ಪರಿಮಾರ್ಜನೆ ಮಾಡ್ಕೋತೇನೆ, ಶಾಂತ ಮಾಡ್ಕೋತೇನೆ. ನಿನ್ನನ್ನು ಕೊಂದು ನೀನು ಎಷ್ಟು ಅಸುರರನ್ನ, ನಮ್ಮ ಗೆಳೆಯರು ಅವರನ್ನೆಲ್ಲ ಸುಹೃತ್ ಬಂಧು ಬಾಂಧವರು ಇರ್ಬೋದು, ಅವರನ್ನೆಲ್ಲರ ಕೊಂದು ನಮಗೆ ದುಃಖವನ್ನು ಉಂಟು ಮಾಡಿದ್ಯಾ, ನಿನ್ನನ್ನು ಕೊಂದು ಆ ಶೋಕವನ್ನೆಲ್ಲ ನಾನು ಪರಿಹಾರ ಮಾಡ್ಕೋತೇನೆ ಹಾಗೆ ಅಂತ ಹಿರಣ್ಯಾಕ್ಷ ಹೇಳ್ತಾ ಇದ್ದಾನೆ. ಹಾಗೆ ತ್ವಯಿ ಸ್ಥಿತೆ ಗದಯ ಶೀರ್ಣ ಶೀರ್ಷ್ಣ್ಯಃ ಮದ್ಭುಜಚ್ಯುತಯ ಯೇ ಚ ತುಭ್ಯಂ ಬಲಿಂ ಹರಂತಿ ಋಷಯೋ ಯೇ ಚ ದೇವಾಃ ಸ್ವಯಂ ಸರ್ವೇ ನ ಭವಿಷ್ಯಂತ್ಯಮೂಲಾಃ. ನಿನ್ನನ್ನು ಕೊಲ್ಲುವುದರ ಇನ್ನೊಂದು ಉದ್ದೇಶವೂ ಇದೆ ಅಂತ ಹೇಳ್ತಾನೆ. ಅಸ್ಮದ್ ಭುಜಚ್ಯುತಯ ಗದಯ ಶೀರ್ಣ ಶೀರ್ಷಾನಿ ತ್ವಯಿಸ್ಥಿತೆ. ನನ್ನ ಭುಜದಲ್ಲಿ ಗದೆ ಇದೆ ನೋಡು, ಈ ಗದೆಯನ್ನ ನಿನ್ನ ಮೇಲೆ ಎಸಿತೀನಿ, ನಿನ್ನ ತಲೆ 100 ಹೋಳು ಆಗ್ತದೆ, ಪುಡಿ ಪುಡಿ ಆಗ್ತದೆ. ಆಗ ನೀನು ಕೆಳಗೆ ಬೀಳ್ತೀಯ. ನೀನು ಇದ್ರನೇ ಏನಾಗ್ತದೆ, ದೇವತೆಗಳು ಋಷಿಗಳು ಎಲ್ಲರಿಗೂ ನಿನಗೆ ತುಭ್ಯಂ ಬಲಿಂ ಹರಂತಿ, ನಿನಗಾಗಿ ಬಲಿಯನ್ನ ತಂದು ಕೊಡ್ತಾ ಇದ್ದಾರೆ. ಯಾಕೆ, ನೀನು ಅವರನ್ನ ರಕ್ಷಣೆ ಮಾಡ್ತೀಯ ಅಂತ. ಋಷಿಗಳಿಗೂ ದೇವತೆಗಳಿಗೂ ನೀನೇ ಅಭಯವನ್ನು ಕೊಡ್ತಾ ಇದ್ದಿ. ನಿನ್ನನ್ನೇ ಮುಗಿಸಿಬಿಟ್ರೆ ಹಾಗೆ ಏನಾಗ್ತದೆ, ಸ್ವಯಂ ಸರ್ವೇ ಅಮೂಲಾಹ ನ ಅಮೂಲಾಹ, ಅವರಿಗೆ ಮೂಲವೇ ಇಲ್ಲದಂತೆ ಆಗಿಬಿಡುತ್ತದೆ ಹಾಗೆ ಅಂತ ಹೇಳ್ತಾನೆ. ಸರ್ವೇಪಿ ಮೂಲರಹಿತಾಹ ವಿನಷ್ಟಾಹ ಭವಿಷ್ಯಂತಿ, ಆಗ ಅವರಾಗವರೇ ಸತ್ತೋಗ್ಬಿಡ್ತಾರೆ. ಅವರ ರಕ್ಷಕನಾಗಿ ನೀ ಇದ್ದಿ, ಅವರು ಉಳ್ಕೊಂಡಿದ್ದಾರೆ. ನಿನ್ನ ಕಥೆಯನ್ನೇ ಮುಗಿಸಿಬಿಟ್ರೆ ಅವರೆಲ್ಲರೂ ಕೂಡ ನಾಶವಾಗ್ತಾರೆ ಹಾಗೆಂತ. ಅದರಿಂದ ನಿನ್ನನ್ನು ಕೊಲ್ಲುವುದರ ಇನ್ನೊಂದು ಉದ್ದೇಶ, ಒಂದು ನಮ್ಮ ಬೇಕಾದವ್ರನ್ನೆಲ್ಲ ನೀನು ಕೊಂದಿದ್ದಿ, ಆ ಶೋಕ ಪರಿಹಾರ ಮಾಡ್ಕೋಬೇಕು. ಮತ್ತೊಂದು, ದೇವತೆಗಳು ಋಷಿಗಳು ನಿನ್ನನ್ನು ಆಶ್ರಯಿಸಿ ಇದ್ದಾರೆ, ನಿನ್ನನ್ನೇ ಕೊಂದು ಬಿಟ್ರೆ ಅವರಿಗೆ ಬೇರೆ ಆಶ್ರಯ ಅಂತ ಇರೋದಿಲ್ಲ. ಅದರಿಂದ ನಿನ್ನನ್ನು ಈಗ ನಾನು ಸಂಹಾರ ಮಾಡ್ತೇನೆ ಅಂತ ಹೇಳ್ತಾನೆ. ಈಗ ಹಿರಣ್ಯಾಕ್ಷ ವರಾಹದೇವರ ಯುದ್ಧ, ಅದರಲ್ಲಿ ಪರಮಾತ್ಮ ಅವನನ್ನ ಹೇಗೆ ಸಂಹಾರ ಮಾಡ್ತಾನೆ ಎಂಬುದೆಲ್ಲ ಮುಂದೆ ಬರುತ್ತದೆ. ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ.